ಇಲ್ಲಿ ಮನೆಯ ದಿನಸಿ ಪಡೆಯಲು ಒಂದು ಟಾಸ್ಕ್ನ ಕೊಟ್ಟಿದ್ದಾರೆ. ಇಲ್ಲಿ ಉಳಿದವರೆಲ್ಲ ಟಿ ವಿಯಲ್ಲಿ ಕುತ್ಕೊಂಡು ನೋಡ್ತಾ ಇದ್ದಾರೆ. ಟಾಸ್ಕ್ನ ಆಡಲು ಹೋದವರು ವಿನಯ್, ಕಾರ್ತಿಕ್ ಮತ್ತು ವರ್ತೂರ್ ಸಂತೋಷ್, ತನಿಷ್ ಅವರು ಹೋಗಿದ್ದಾರೆ ಒಂದು ಟಾಸ್ಕ್ನ ಆಡೋಕ್ಕೆ. ಇವರು ಟಿ ವಿ ಸ್ಕ್ರೀನ್ ಮುಂದೆ ಕುತ್ಕೊಂಡು ನೋಡ್ತಾ ಇದ್ದಾರೆ, ನಗ್ತಾ ಇದ್ದಾರೆ, ಏನೇನು ಡ್ರಾಯಿಂಗ್ ಮಾಡ್ತಾ ಇದ್ದಾರೆ, ಏನೋ ರೈಟ್ ಮಾಡ್ತಾ ಇದ್ದಾರೆ ಅಂತ. ಆವಾಗಲೇ ಕೆಲವೊಂದು ಇಲ್ಲಿ ಪ್ರತಾಪ್ ಮತ್ತು ಸಂಗೀತ ಮಧ್ಯೆ ಜಗಳ ಆಗುತ್ತಂತಲೇ ಹೇಳ್ಬೋದು. ಆ್ಯಕ್ಚುಲಿ ಆಗಿರೋದೇನಂತ ಕೇಳಿ, ಸಂಗೀತ ಅವರು ಈ ಟಾಸ್ಕ್ ಕೊಡೋಕ್ಕಿಂತ ಮುಂಚೆನೇ ಅವರ ಲಗೇಜಲ್ಲಿರುವ ಬಟ್ಟೆಗಳು, ಆಮೇಲೆ ಕ್ರೀಮ್ ಪೌಡ್ರುಗಳು, ಮೇಕಪ್ ಐಟಮ್ಗಳು ಎಲ್ಲ ಎಲ್ಲಿದಲ್ಲಿ ಚಲಾಪಲಿ ಬಿದ್ದಿರ್ತವೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವರು ಅವಾಗ ಡೌಟ್ ಯಾರ ಮೇಲೆ ಬರುತ್ತಪ್ಪ ಅಂದರೆ ಯಾರು ಮಾಡಿರ್ಬೋದು ಅಂತ ಪ್ರತಾಪ್ ಮೇಲೆ ಬರುತ್ತೆ ಸಂಗೀತ ಅವರಿಗೆ. ಯಾಕಪ್ಪ ಅಂದರೆ ಲಾಸ್ಟ್ ಡೇ ಅವರು ಮಲಗೋ ಟೈಮಲ್ಲಿ ಪ್ರತಾಪು ಫೇಸ್ ವಾಶನ್ನು ಕೇಳಿದ್ದ. ಅವ್ರ ಹತ್ರ ಫೇಸ್ ವಾಶ್ ಇತ್ತು, ಫೇಸ್ ವಾಶ್ ಕೊಡಿ ದೀದಿ ಅಂತ ಕೇಳಿದ್ದ. ಅದಕ್ಕೆ ಆ ಒಂದು ಫೇಸ್ ವಾಶನ್ನು ಇವನು ತೊಗೊಳ್ಳೋ ಟೈಮಲ್ಲಿ ಎಲ್ಲ ಕೆತ್ತು ಬಿಸಾಕಿದ್ದಾನೆ ಅನ್ನೋ ಡೌಟ್ ಇವ್ರ ಮೇಲಿತ್ತು. ಆವಾಗ ಇಲ್ಲೇ ಕೇಳ್ತಾ ಇದ್ದಾರೆ, ನಮ್ರತವ್ರು ನಂದೆಲ್ಲ ಲಗೇಜ್ ಎಲ್ಲ ಬಿದ್ದೋಗಿದೆ, ಎಲ್ಲಂಗಂತ ಬಟ್ಟೆಗಳು, ಕ್ರೀಮು ಎಲ್ಲ ಬಿದ್ದೋಗಿದೆ, ಯಾರು ಏನು ಮಾಡಿದ್ರು ಅಂತ ಗೊತ್ತಿಲ್ಲ. ಪ್ರತಾಪ್ ನೀನೇನಾದರೂ ಮಾಡ್ದೆ, ನಿನ್ನೆ ಫೇಸ್ ವಾಶ್ ತೊಗೋತೀನಿ ಅಂತ ಹೇಳ್ತಾ ಇದೆಯಾ ಅಂತ ಅಂದಾಗ, ದೀದಿ ನಾನು ಫೇಸ್ ವಾಶ್ ತೊಗೊಂಡಿದ್ದೀನಿ ನಿಜ, ಹೆಂಗಿದೆ ಹಂಗೆ ಇಟ್ಟಿದ್ದೀನಿ, ನೀವು ಸೈಡ್ ಇದರಲ್ಲಿ ಇಟ್ಟಿದ್ರಲ್ಲ ಅಲ್ಲಿ ತೊಗೊಂಡಿದ್ದೀನಿ ನಾನು ಅಂತಂದಾಗ, ಹೌದು ತೊಗೊಂಡಿದ್ದೀನಿ, ಬಟ್ ಪ್ರತಾಪ್ ಪ್ರತಾಪ್ ಹಂಗೆ ಮಾಡ್ತಾರೆ, ನನ್ನ ಬಟ್ಟೆ ಎಲ್ಲ ಬಿಸಾಕಿದ್ದಾರೆ, ಆಮೇಲೆ ಬಟ್ಟೆ ಮೇಲೆಲ್ಲ ಶೂವಲ್ಲೆಲ್ಲ ತುಳಿದಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಬಟ್ ಯಾರು ಹೆಂಗೆ ಮಾಡಿದಾರೆ ಅಂತ ಗೊತ್ತಿಲ್ಲ, ನಾನಂತೂ ಕರೆಕ್ಟಾಗಿ ಇಟ್ಟಿದ್ದೆ, ಯಾಕೆ ಹಿಂಗೆ ಮಾಡಿದ್ರು ಅಂತ ಗೊತ್ತಾಗ್ತಿಲ್ಲ ಅಂತಂದಾಗ, ದೀದಿ ನಾನಂತೂ ಮಾಡಿಲ್ಲ, ಮತ್ತು ಯಾರು ಮಾಡಿದ್ರು ಮತ್ತು ಯಾರು ಮಾಡಿದ್ರು ಹೇಳು, ನೀನು ಮಾಡಲ್ದು ಇನ್ಯಾರು ಮಾಡ್ತಾರೆ, ನೀನು ಒಬ್ಬನೇ ತಾನೇ ಕ್ರಿಮ್ ಕೇಳಿದ್ದು, ನೀನು ಬಿಟ್ಟರೆ ಯಾರು ನನ್ನ ಲಗೇಜ್ ಮುಟ್ಟಿದ್ರು ಹೇಳು ನೋಡೋಣ, ಎಲ್ಲ ಬಟ್ಟೆ ಎಲ್ಲ ಬಿಸಾಕಿದ್ರೆ ನೀಟಾಗಿ ಇಡೋಕ್ಕಾಗಲ್ವಾ, ಸುಳ್ಳು ಹೇಳ್ಬೇಡ, ನೀನೇ ಮಾಡಿದ್ಯಾ ಅಂತ ಒಪ್ಕೊ ಅಂತಂದಾಗ, ಇಲ್ಲ ನಾನು ಮಾಡಿಲ್ಲ ದೀದಿ, ನಿಜವಾಗ್ಲೂ ಕರೆಕ್ಟಾಗಿ ಇಟ್ಟಿದ್ದೀನಿ, ಬೇಕಾದರೆ ನೀವು ಹೆಂಗೆ ಬೇಕಾದ್ರೂ ಮಾಡಿ. ನನಗೆ ಸಿಕ್ಕಾಪಟ್ಟೆ ಕೋಪ ಬರ್ತಾಯಿದೆ ಬಿಡಿ, ನಾನು ಮಾತಾಡ್ತೀನಿ, ಅದು ಬಿಗ್ ಬಾಸ್ಗೆ ನಾನು ಕಾನ್ಫರೆನ್ಷನ್ ರೂಮಲ್ಲಿ ಹೋಗಿ ನಾನು ಅದ್ರ ಬಗ್ಗೆ ಕಂಪ್ಲೇಂಟ್ ಮಾಡ್ತೀನಿ ಅಂತ.